ಇವರು ಚುನಾವಣೆ ಸಂದರ್ಭಗಳಲ್ಲಿ ಭಯೋತ್ಪಾದನೆ ಘಟನೆಗಳನ್ನು ಜನರಿಗೆ ಬಿಂಬಿಸಿ ಅದರ ಮುಖಾಂತರ ಇವರು ನಾವು ದೇಶವನ್ನು ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಭ್ರಮೆನ ಜನರಲ್ಲಿ ಮೂಡಿಸಿ ಇವರು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಈಗಾಗಲೇ 2 ಬಾರಿ ಕೂಡ ನಡೆದಿದೆ. ಅವರು ಅಧಿಕಾರಕ್ಕೆ ಬರೋದಕ್ಕೆ ನೋಡ್ತಾರೆ, ಅದಕ್ಕೆ ಯಾರೂ ಕೂಡ ಅವಕಾಶ ಕೊಡಬಾರ್ದು, ನಾವು ಕೂಡ ಇದಕ್ಕೆ ಅವಕಾಶ ಕೊಡಲ್ಲ, ಎಲ್ಲರೂ ಜಾಗೃತರಾಗಿರಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಭಾರತೀಯರಲ್ಲಿ ಈ ಮೂಲಕ ಮನವಿ ಮಾಡ್ತೇನೆ. ಸರ್, ಈಗ ಬಿಜೆಪಿ ಏನ್ ಮಾಡ್ತಾ ಇದ್ರೆ, ಎಷ್ಟು ಅನ್ಯಾಯ ಮಾಡಿದ್ರು, ಎಷ್ಟು ಅಕ್ರಮಗಳು ನಡೆದಿದ್ರು, ಜನ ಎಷ್ಟು ದಂಗೆ ಎದ್ದಿದ್ರು, ಚುನಾವಣೆ ಸಂದರ್ಭದಲ್ಲಿ ಮುಖ್ಯವಾಗಿ ಈಗ ಮುಂದೆ 2029ಕ್ಕೆ ಚುನಾವಣೆ ಹತ್ರ ಬರುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಜನರ ಭಾವನೆಗಳ ಜೊತೆಗೆ ಆಟ ಆಡ್ತಾರೆ. ಉದಾಹರಣೆಗೆ ಧರ್ಮದ ಆಧಾರದ ಮೇಲೆ ಮತ್ತೆ ಒಂದು ದೇಶಗಳ ನಡುವಿನ ವೈಷಮ್ಯವನ್ನ ಒಂದು ಎನ್ಕ್ಯಾಶ್ ಮಾಡಿಕೊಂಡು ತರ್ತಾರೆ. ಉದಾಹರಣೆಗೆ ಯಾವುದೋ ಒಂದು ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ರು, ಹಾಗಾಗಿ ಶತ್ರು ರಾಷ್ಟ್ರದ ಮೇಲೆ ನಾವು ಯುದ್ಧ ಮಾಡಿ ನಾವು ಸಾಧಿಸ್ಬಿಟ್ವಿ. ಈ ಸಾಧನೆಯಲ್ಲಿ ಬಿಜೆಪಿ ಪಾತ್ರ ಬಹಳ ಮುಖ್ಯವಾಗಿರೋದ್ರಿಂದ ಬಿಜೆಪಿ ಅಧಿಕಾರದಲ್ಲಿದ್ದರೆ ಮಾತ್ರ ಶತ್ರು ರಾಷ್ಟ್ರವನ್ನು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಈ ರೀತಿ ಆಟ ಆಡ್ತಾರಲ್ಲ, ಗೇಮ್ ಪ್ಲೇ ಮಾಡ್ತಾರೆ. ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ಬಹಳ 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 ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಸಮುದಾಯ CEO ಅವರೇ. ನಿಜವಾಗ್ಲೂ ಇವರು 2 ಬಾರಿ ಕೂಡ ಇವರು ಚುನಾವಣೆ ಸಂದರ್ಭಗಳಲ್ಲಿ ಭಯೋತ್ಪಾದನೆ ಘಟನೆಗಳನ್ನು ಜನರಿಗೆ ಬಿಂಬಿಸಿ ಅದರ ಮುಖಾಂತರ ಇವರು ನಾವು ದೇಶವನ್ನು ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಭ್ರಮೆನ ಜನರಲ್ಲಿ ಮೂಡಿಸಿ ಇವರು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಈಗಾಗಲೇ 2 ಬಾರಿ ಕೂಡ ನಡೆದಿದೆ. ಇವತ್ತು 2026ರಲ್ಲಿ ಇವತ್ತು ದೇಶದಲ್ಲಿರ್ತಕ್ಕಂಥ ಯುವಕರು ದಂಗೆ ಎದ್ದು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಇವರೆಲ್ಲ ಹೋರಾಟ ಮಾಡಿ ಈ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಥೂ ಅಂತಕ್ಕಂಥ ಸ್ಥಿತಿಯನ್ನು BJPಯವರು ತಂದಿಟ್ಕೊಂಡಿದ್ದಾರೆ. ಇವತ್ತು ಇವ್ರಿಗೆ ಅರ್ಥ ಆಗಿದೆ, 29ರಲ್ಲಿ ಮತ್ತೆ ನಾವು ಈ ಜನರ ಭಾವನೆಗಳ ಜೊತೆಯಲ್ಲಿ ಮಾತ್ರ ಆಟ ಆಡಿದ್ರೆ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಅಂಥೇಳಿ. ಬಹುಶಃ ಇವರು 29ರ ಒಳಗಡೆ ಮತ್ತೊಮ್ಮೆ ಭಯೋತ್ಪಾದನೆ ಅಂತಕ್ಕಂಥ ಆಟ ಆಡೋದು, ಪಾಕಿಸ್ತಾನ ಟೆರರಿಸ್ಟು ಅಂತಕ್ಕಂಥ ಒಂದು ಆಟ ಆಡಿ ಅದ್ರ ಮುಖಾಂತರ ಜನರಲ್ಲಿ ತಪ್ಪು ಭಾವನೆಯನ್ನು ಮೂಡಿಸಿ BJP ಇದ್ದರೆ ಮಾತ್ರ ಭಾರತವನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಭಾವನೆನ ಇಟ್ಕೊಂಡು ಜನರ ಮುದ್ದೆ ಹೋಗ್ತಕ್ಕಂಥ ಸನ್ನಿವೇಶ ಖಂಡಿತವಾಗ್ಲೂ ಇವರು ಸೃಷ್ಟಿ ಮಾಡ್ತಾರೆ. ನನ್ನೆಲ್ಲ ಭಾರತೀಯರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ, BJPಯವರು ಯಾವ ಅಸ್ತ್ರಗಳನ್ನಿಟ್ಕೊಂಡು ಇವತ್ತು 2 ಚುನಾವಣೆಗಳು ಗೆದ್ದಿದ್ದಾರೆ, ಇದನ್ನು ನೀವು ಮನವರಿಕೆ ಮಾಡ್ಕೋಬೇಕು. ಅವರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿಯಾದಂಥ ಬ್ರಿಟಿಷ್ ಆಳ್ವಿಕೆಯನ್ನು ನೆನಪಿಸ್ತಕ್ಕಂಥ ರೀತಿಯಲ್ಲಿ ಆಡಳಿತ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ತಾವು ಅರ್ಥಕೊಂಡಿದ್ದೀರಿ. ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಇವರು ಯಾವುದೋ ಒಂದು ಭಯೋತ್ಪಾದಕ ಘಟನೆಯನ್ನು ಒಂದು ಆಕಸ್ಮಿಕವಾಗಿ ನಡೀತದೋ ಅಥವಾ ಇವರು ಮ್ಯಾಚ್ ಫಿಕ್ಸಿಂಗ್ ಥರ ಮಾಡಿಕೊಂಡು ಇವರೇ ಏನಾದರೂ ಆ ಘಟನೆಯನ್ನು ನಡೆಸಿ ಅದರ ಮುಖಾಂತರ ಇವರು ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತಕ್ಕಂಥ ದಾಟಿಯಲ್ಲಿ ಒಂದು ಆ್ಯಕ್ಷನ್ ನಡೆದ್ರೆ ಆ ಇನ್ಸಿಡೆಂಟನ್ನ ಇಟ್ಕೊಂಡು ನಮ್ಮ ಭಾವನೆಗಳ ಜೊತೆಲಿ ಆಟ ಆಡಿ ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ದೇಶವನ್ನು ಸುಭದ್ರವಾಗಿಡ್ತೀವಿ ಅಂತಕ್ಕಂಥ ಕಲ್ಪನೆಯನ್ನು ನಿಮ್ಮಲ್ಲಿ ಮೂಡಿಸಿ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ. ನಾನು ಎಲ್ಲ ಭಾರತೀಯರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೇನೆ, ತಾವೆಲ್ಲ ಎಚ್ಚರವಾಗಿ ಇವರು ಮುಂದಿನ ನಡೆ ಏನು, BJPಯ RSSನ ಮುಂದಿನ ನಡೆ ಏನು, ಅವ್ರ ನಡೆ ಒಂದೇ ಭಾರತೀಯರ ಮನಸ್ಸಿನ ಜೊತೆಯಲ್ಲಿ ಆಟ ಆಡ್ತಕ್ಕಂಥದ್ದು ದಿಕ್ಕು, ನಮ್ಮ ಭಾವನೆಗಳ ಜೊತೆಯಲ್ಲಿ ಆಟ ಆಡ್ತಕ್ಕಂಥ ದಿಕ್ಕು. ನಮಗೆಲ್ರಿಗೂ ಗೊತ್ತಿದೆ, ನಾವೆಲ್ಲ ಭಾರತೀಯರು, ನಮ್ಮ ಭಾರತದ ಮೇಲೆ ಯಾರಾದರೂ ಭಯೋತ್ಪಾದನೆ ಘಟನೆಗಳು ನಡೆದಾಗ ನಾವೆಲ್ಲ ನೋವಲ್ಲಿರ್ತೀವಿ. ಅದನ್ನು BJPಯವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಪೆಹಲ್ಗಾಮ್ ಘಟನೆ ನಡೀತಕ್ಕಂಥ ಮುಂಚೆ
ಪಾಕಿಸ್ತಾನ ಭಯೋತ್ಪಾದಕರೊಂದಿಗೆ ಲಂಡನ್ನಲ್ಲಿ ಹೋಟೆಲ್ಗಳಲ್ಲಿ ಇವರು ಡಿಸ್ಕಸ್ ಮಾಡ್ತಾರೆ. ಯಾರು? RSS ಅವರು, ಎಕ್ಸ್ ಆರ್ಮಿ ಚೀಫ್ಸ್ ಎಲ್ಲನೂ. ಅವರೆಲ್ಲ ಚರ್ಚೆಗಳಾದ ಮೇಲೆ ಭಾರತದಲ್ಲಿ ಪಹಲ್ಗಾಮ ಟೆರರಿಸ್ಟ್ ಅಟ್ಯಾಕ್ ಆಗ್ತದೆ. ಇದನ್ನೆಲ್ಲ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಕ್ತಾರರುಗಳು ದಾಖಲೆಗಳ ಸಮೇತ ತಮ್ಮ ಮುಂದೆ ಇದನ್ನು ವಿವರಿಸಿದ್ದಾರೆ. ಆದರೆ ಮಾಧ್ಯಮ ಯಾವುದು ಕೂಡ ಜನರವರೆಗೂ ತಗೊಂಡೋಗ್ಬಿಟ್ಟಿಲ್ಲ ಅದನ್ನು. ಈ ದಿಕ್ಕಿನಲ್ಲಿ ಇವರು ಮತ್ತೊಮ್ಮೆ 28ರ ಒಳಗಡೆ ಈ ರೀತಿಯಾದಂಥ ಘಟನೆಗಳು BJPನವರೇ ಸೃಷ್ಟಿ ಮಾಡ್ಬೋದು ಅಂತಕ್ಕಂಥ ಅನುಮಾನ ನಮಗಿದೆ. ಎಲ್ಲ ಭಾರತೀಯರು ಕೂಡ ಮುಂದೆ ಮುಂದೆ ಯಾವುದಾದ್ರೂ ಈ ರೀತಿ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆ ನೇರ ಹೊಣೆ BJP ಸರ್ಕಾರ, ಮೋದಿಯವರು, ಅಮಿತ್ ಶಾ ಅವರು ಮತ್ತು ಅವ್ರ ಮಂತ್ರಿಮಂಡಲ ಮತ್ತು RSS ಇದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ನೀವು ಇದನ್ನು ವಾಚ್ ಮಾಡ್ತಾಯಿರಿ. ಮುಂದಿನ ದಿನಗಳಲ್ಲಿ ಇವರೇ ಸೃಷ್ಟಿ ಮಾಡ್ತಾರೆ. ಭಾರತದಲ್ಲಿ ಭಯೋತ್ಪಾದನೆ ಚಟುವಟಿಕೆ ನಡೀತಕ್ಕಂಥದ್ದಕ್ಕೆ BJPಯವರೇ ಸೃಷ್ಟಿ ಮಾಡ್ತಾರೆ. ಅದನ್ನು ನಮಗೆ ಬಿಂಬಿಸಿ ನಮ್ಮ ನಮ್ಮ ಮನೋಭಾವನೆ ಜೊತೆಯಲ್ಲಿ ಆಟ ಆಡಿ ಮತ್ತೆ ಅವರು ಅಧಿಕಾರ ಬರ್ತಕ್ಕಂಥ ದಿಕ್ಕಿನಲ್ಲಿ ನೋಡ್ತಾರೆ. ಅಂದರೆ ಅವರು 5 ವರ್ಷದಲ್ಲಿ ಏನೇನು ತಪ್ಪುಗಳು ಮಾಡಿದ್ರು ಅದನ್ನೆಲ್ಲ ಮುಚ್ಚಿಟ್ಕೊಳ್ಳೋದಕ್ಕೆ ಭಯೋತ್ಪಾದನೆ ಅಂತಕ್ಕಂಥ ಒಂದು ಘಟನೆನ ನಡೆಸಿ ಅದರ ಮುಖಾಂತರ ಮತ್ತೆ ಅವರು ಅಧಿಕಾರಕ್ಕೆ ಬರೋದಕ್ಕೆ ನೋಡ್ತಾರೆ. ಅದಕ್ಕೆ ಯಾರೂ ಕೂಡ ಅವಕಾಶ ಕೊಡಬಾರ್ದು. ನಾವು ಕೂಡ ಇದಕ್ಕೆ ಅವಕಾಶ ಕೊಡಲ್ಲ. ಎಲ್ಲರೂ ಜಾಗೃತರಾಗಿರಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಭಾರತೀಯರಲ್ಲಿ ಈ ಮೂಲಕ ಮನವಿ ಮಾಡ್ತೇನೆ. ಜೈ ಹಿಂದ್.